ನಮಸ್ಕಾರ. ಇವತ್ತು ಭಾರತದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಉದಯವಾದಂಥ ಚಿಪ್ಕೋ ಚಳವಳಿಯ ಸ್ಮರಣೆಯ ದಿನ. ಮಾರ್ಚ್ 26, 1974ರಂದು ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯ ರೇಣಿಹಳ್ಳಿಯಲ್ಲಿ ಈ ಅರಣ್ಯ ನಾಶದ ವಿರುದ್ಧ ಮಹಿಳೆಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಆರಂಭಿಸಿ ಯಶಸ್ಸನ್ನು ಪಡೆದಂಥ ದಿನ. ಅಂದು ರೇಣಿಹಳ್ಳಿಯ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಗೌರಿದೇವಿಯವರು, ಬಚನಿದೇವಿಯವರು, ಸುದೇಶ್ ದೇವಿಯವರು, ಆಮೇಲೆ ರಾವುತ್ ಅವರು, ಸುಂದರ್ಲಾಲ್ ಬಹುಗುಣ್ ಅವರು, ಗಾಂಧಿವಾದಿ ಚಂಡೀಪ್ರಸಾದ್ ಭಟ್ ಅವರು ಮುಂತಾದವರು ಸೇರಿಕೊಂಡು ಸರ್ಕಾರ 2500 ಮರಗಳನ್ನು ಅಲಕನಂದ ನದಿ ದಡದಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಗುತ್ತಿಗೆದಾರರಿಗೆ ಮರಗಳನ್ನು ಕಡಿಯಲು ಅನುಮತಿ ನೀಡಿರ್ತಾರೆ. ಇದನ್ನು ಪ್ರತಿಭಟಿಸಿ ರೇಣಿಹಳ್ಳಿಯ ಮಹಿಳೆಯರು ಒಬ್ಬರು ಮನೆಯಲ್ಲಿ ಉಳಿದಂಗೆ ಏನು ಮರಗಳನ್ನು ಕಡಿತಿದ್ರು ಅಲ್ಲಿ ಬಂದು ನಿಂತು ಎಲ್ಲರೂ ಒಬ್ಬೊಬ್ಬ ಮಹಿಳೆಯರು ಒಂದೊಂದು ಮರವನ್ನು ಅಪ್ಪಿಕೊಂಡು ಗುತ್ತಿಗೆದಾರರಿಗೆ ಏನು ಹೇಳಿದ್ರು ಅಂದ್ರೆ, ಮೊದಲ ನಮ್ಮನ್ನು ಕಡೀರಿ, ಆಮೇಲೆ ಮರಗಳನ್ನು ಕಡಿಯಂತ್ರಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟರು. ಆವಾಗ ಗುತ್ತಿಗೆದಾರರು ಹೆದರಿ ಆ ಮರಗಳನ್ನು ಕಡಿಯೋದನ್ನು ಸ್ಟಾಪ್ ಮಾಡಿ ವಾಪಸ್ ಹೋದರು. ಅಂದಿನಿಂದ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಈ ಚಿಪ್ಕೋ ಚಳವಳಿ ಅಥವಾ ಅಪ್ಪಿಕೋ ಚಳವಳಿ ಯಶಸ್ಸನ್ನು ಪಡೆದು ಪರಿಸರವಾದಿಗಳಿಗೆ ಒಂದು ಹೊಸದಾದಂಥ ಶಕ್ತಿಯನ್ನು ನೀಡಿತು ಈ ಚಳವಳಿ ಅನ್ನುವಂಥದ್ದನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತದೆ.